ಎಲ್ಲ ಅಮ್ಮಂದ್ರು ಎಲ್ಲರಿಗಿಂತ ಮುಂಚೆ ಎದ್ದೇಳ್ತಾರೆ. ಯಾಕಂದ್ರೆ ಅವರಿಗೆ ಎದ್ದೇಳಲೇಬೇಕು ಅನ್ನೋ ರೂಲ್ಸ್ ಇರೋದಿಲ್ಲ. ಬದಲಿಗೆ ಅವರಲ್ಲಿರೋ ಪ್ರೀತಿ ಯಾವತ್ತೂ ಮಲಗೋದಿಲ್ಲ. ಶಾಂತಮ್ಮ ಇಡೀ ಫ್ಯಾಮಿಲಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದಾರೆ. ಪುಟ್ಟಿಗೆ ಸ್ವಲ್ಪ ಚಟ್ನಿ ಜಾಸ್ತಿ ಇರ್ಲಿ. ಅಪ್ಪು ಖಂಡಿತ ಇನ್ನೊಂದು ದೋಸೆ ಕೇಳ್ತಾನೆ. ಅಮ್ಮ, ನನ್ ಸಾಕ್ಸ್ ಎಲ್ಲಿದೆ? ಅಮ್ಮ, ನನ್ ಸ್ಕೂಲ್ ಬುಕ್ ಸಿಗ್ತಾ ಇಲ್ಲ. ಪುಟ್ಟಿ, ನಿನ್ ಸಾಕ್ಸ್ ಕಿಟಕಿ ಹತ್ರ ಇದೆ ನೋಡು. ಅಪ್ಪು, ನಿನ್ ಬುಕ್ ನಿನ್ ಬ್ಯಾಗ್ ಒಳಗೆ ಇದೆ. ಓ ಹೌದಲ್ವಾ? ಶಾಂತಮ್ಮ, ಈ ಸೂರ್ಯ ಕೂಡ ಕಾಫಿ ಕುಡಿದ ಮೇಲೆ ಬರೋದ. ಈ ಮುದಿ ಜೀವಕ್ಕೆ ಒಂದ್ ಕಪ್ ಕಾಫಿ ಕುಡ್ದಿದ್ರೆ ಹೆಂಗಮ್ಮ ಬದುಕೋದು? ಅಯ್ಯೋ ಕಿಟ್ಟಜ್ಜ, ತರ್ತಿದ್ದೀನಿ ರೀ. ನಿಮ್ಮ ಕಾಫಿ ಅಡಿಕ್ಷನ್ ಇದೆಯಲ್ಲ, ಅದು ವೈಫೈ ಸಿಗ್ನಲ್ಗಿಂತ ಸ್ಟ್ರಾಂಗ್ ಆಗಿದೆ ಅಪ್ಪ. ಅಟ್ಲೀಸ್ಟ್ ಕಾಫಿ ಇಗ್ನೋರ್ ಮಾಡಲ್ಲ ನಿಮ್ ತರ. ಮಕ್ಳೇ, ಯಾವಾಗ್ಲೂ ನೆನಪಿಟ್ಟುಕೊಳ್ಳಿ, ಪೋಷಕರು ನಮಗೋಸ್ಕರ ದಿನ ಎಷ್ಟೋ ಕೆಲಸ ಮಾಡ್ತಾರೆ. ನಾವು ಯಾವಾಗ್ಲೂ ಅವರ ಪ್ರೀತಿ ಮತ್ತು ಕಷ್ಟಪಡುವುದನ್ನ ಗೌರವಿಸಬೇಕು, ಪ್ರಶಂಸಿಸಬೇಕು. ಹೇ, ನಾಳೆ ನಿಮ್ಮ ಅಮ್ಮನ ಬರ್ಡೇ ಅಲ್ವಾ? ನೀವಿಬ್ರು ಅವರಿಗೋಸ್ಕರ ಏನ್ ಮಾಡ್ತಿದ್ದೀರಾ? ನಾನು ನಮ್ಮಮ್ಮನಿಗೆ ಒಂದು ಸೂಪರ್ ಹೀರೋ ಪಿಕ್ಚರ್ ಬಿಡಿಸ್ತೀನಿ. ಅರೇ, ಇದು ನಿಜಕ್ಕೂ ಚೆನ್ನಾಗಿದೆ. ನಾನು ಅಮ್ಮನ್ಗೆ ಏನ್ ಮಾಡ್ಲಿ? ಮನೆಯಲ್ಲಿ ಸಂಜೆ ಸಮಯ. ಶಾಂತಮ್ಮ ಸುಸ್ತಾಗಿದ್ರೂ ಕೆಲಸ ಮಾಡ್ತಿದ್ದಾರೆ. ಶಾಂತಮ್ಮ ಹೊಸ ಸೀರೆ ತಗೊಳ್ಳೋ ಬದಲು ಹಳೆ ಬಟ್ಟೆಗಳಿಗೆ ಹೊಲಿಗೆ ಹಾಕೋದನ್ನ ಪುಟ್ಟಿ ಗಮನಿಸ್ತಾಳೆ. ಅಮ್ಮ, ನೀನ್ ಯಾಕೆ ಹೊಸ ಸೀರೆ ತಗೊಳ್ಳಲ್ಲ? ನಿಮ್ ಸ್ಕೂಲ್ ಫೀಸ್ ಕಟ್ಟೋದು ಅದಕ್ಕಿಂತ ಇಂಪಾರ್ಟೆಂಟ್ ಅಲ್ವಾ ಪುಟ್ಟಿ? ರಾತ್ರಿ ನೀರ್ ಕುಡಿಯೋಕೆ ಎದ್ದ ಪುಟ್ಟಿ ಶಾಂತಮ್ಮ ಯಾರಿಗೂ ತಿಳಿಯದ ಹಾಗೆ ನೋವಿನಿಂದ ತಮ್ಮ ಕೈಗಳನ್ನ ತಾವೇ ಒತ್ತಿಕೊಳ್ತಿರೋದನ್ನ ನೋಡ್ತಾಳೆ. ಅಮ್ಮ, ನಿನ್ ಕೈ ನೋವಾಗ್ತಿದ್ಯಾ? ಅದೇನೂ ಇಲ್ಲ ಪುಟ್ಟಿ, ನೀನ್ ಹೋಗಿ ಮಲಗು. ಆ ರಾತ್ರಿ ಪುಟ್ಟಿಗೆ ಒಂದು ವಿಷಯ ಅರ್ಥ ಆಯ್ತು. ಅಮ್ಮ ತನ್ನ ನೋವನ್ನೆಲ್ಲ ಮುಚ್ಚಿಡ್ತಾರೆ. ಯಾಕಂದ್ರೆ ತನ್ನ ಮಕ್ಕಳು ಯಾವತ್ತೂ ನಗ್ತಾ ಇರ್ಲಿ ಅಂತ. ಮರುದಿನ ಬೆಳಗ್ಗೆ ಪುಟ್ಟಿ ಅಪ್ಪು ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾಳೆ. ನಾವು ನಾಳೆ ಅಮ್ಮನ್ನ ಖುಷಿ ಪಡಿಸ್ಬೇಕು. ಆದ್ರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ಪ್ರೀತಿ ತೋರ್ಸೋಕೆ ದುಡ್ಡು ಬೇಕು ಅಂತ ಯಾರು ಹೇಳಿದ್ರು? ಸರ್ಪ್ರೈಸ್! ಹ್ಯಾಪಿ ಬರ್ತ್ಡೇ! ನನಗ ಇದೆಲ್ಲ ಅಮ್ಮ, ನೀನ್ ನಮಗೋಸ್ಕರ ದಿನ ಏನಾದ್ರೂ ಮಾಡ್ತೀಯ. ಇವತ್ತು ನಿನ್ನ ದಿನ. ನೀನೇ ನಮ್ಮ ರಿಯಲ್ ಸೂಪರ್ ಹೀರೋ. ಪ್ರೀತಿ ಅಮ್ಮನ್ಗೆ ನೀನು ವಿಶ್ರಾಂತಿ ತಗೊಳ್ಳಲ್ಲ, ಯಾವತ್ತೂ ದೂರು ಹೇಳಲ್ಲ. ಈ ನಮ್ಮ ಮನೆ ಸ್ವರ್ಗದ ತರ ಇರೋಕ್ಕೆ ನೀನೇ ಕಾರಣ. ನಾವು ನಿನ್ನನ್ನ ತುಂಬಾ ಪ್ರೀತಿಸ್ತೀವಿ. ನನಗೆ ಯಾವುದೇ ಬೆಲೆ ಬಾಳುವ ಗಿಫ್ಟ್ ಬೇಡ, ನಿಮ್ಮ ಈ ಪ್ರೀತಿನೇ ಸಾಕು. ಅದು ಕಣ್ಣಿಗೆ ಧೂಳು ಬಿತ್ತು ಅಷ್ಟೇ. ನೀವು ಶಾಂತಮ್ಮಗಿಂತ ಜಾಸ್ತಿ ಅಳ್ತಿದ್ದೀರಾಪ. ಅಮ್ಮನ ಪ್ರೀತಿ ಅಂದ್ರೆ ಹಂಗೆ, ಕಲ್ಲು ಮನಸ್ಸನ್ನು ಕರಗಿಸ್ಬಿಡತ್ತೆ. ಅಮ್ಮಂದ್ರು ಯಾವತ್ತೂ ದೊಡ್ಡ ದೊಡ್ಡ ವಸ್ತುಗಳನ್ನ ಕೇಳೋದಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಅಪ್ಪುಗೆ ಒಂದು ಥ್ಯಾಂಕ್ ಯು ಅಥವಾ ಒಂದೆರಡು ಪ್ರೀತಿಯ ಮಾತುಗಳು ಅವರ ಲೈಫಲ್ಲೇ ದೊಡ್ಡ ಖುಷಿ ಕೊಡುತ್ತೆ. ಹಾಗಾಗಿ ತಡ ಮಾಡಬೇಡಿ. ನಿಮ್ಮ ಅಮ್ಮನಿಗೆ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ಇಂದೇ ಹೇಳಿ. ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಮಿಕ್ ಕುಟುಂಬ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬನ್ನಿ, ಸ್ವಾಗತ. ಕುಟುಂಬ, ಕಾಮಿಕ್ ಕುಟುಂಬ, ನಗು ನಗುತ್ತಾ ಒಳ ಬಂದು ಆಗಿ ನಮ್ಮ ಬಂದು. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ. ಪುಟ್ಟಿ ಸಿಗುವಳು ಹೇ ಹೇಳಿ ಕೂಗಿ ಕೂಗಿ ಹೇಳಿ ಕೋಮಿ ಕುಟುಂಬ. ಪುಟ್ಟಿ ಜಾಣೆ ನಿಂಬ ಗೊತ್ತಾ, ಅಪ್ಪುಕ್ಕಿ ತಲೆ ಜೋರು ಜೋರು, ಗುಬ್ಬಿಯ ಸ್ನೇಹ ಜೇನಂತೆ, ಸಿಂಬಾ ನಮ್ಮೂರಿನ ಸುಪಟ. ಕಿಟ್ಟ ಜನ ಕತೆ ಸಿಂಗಾರ, ಅಮ್ಮ
ಮನಸ್ಸೆಷ್ಟೆಷ್ಟು ಮನ್ಸು ಒಬ್ಬಟ್ಟು ಕುಟುಂಬ ಹಿಂಗಿ ಹೇಳಿ ಕಾಮಿಕ್ ಕುಟುಂಬ ಇದು ಒಂದು ದೊಡ್ಡ ಫ್ಯಾಮಿಲಿ. ಯಾವುದೇ ಜಾದು ಇಲ್ಲ, ಚಮತ್ಕಾರ ಇಲ್ಲ, ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ. ಮೋಜು ಕಲಿಕೆ ದಿನವೆಲ್ಲ, ದಿನಗಳೇ ಕಳೆದರೂ ಅರಿವಿಲ್ಲ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಮೋಜು ಮಸ್ತಿಗೆ ಕೊನೆ ಇಲ್ಲ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಪುಟ್ಟಿ ಮತ್ತು ಸ್ನೇಹಿತರು. ಲಲ್ಲಲ್ಲ ಮರಿಬೇಡಿ ಕಾಮಿಕ್ ಕುಟುಂಬ ದಿನವಿಡೀ.